ಸ್ನೇಹಿತರೆ, ಇವತ್ತು ನಾವು ಬಿದ್ನೂರು ಅಥವಾ ನಗರ ಏನು ಹೇಳ್ತೀವಿ ಅದರ ಹತ್ತಿರದಲ್ಲಿರುವ ಅರಮನೆಕೊಪ್ಪದಲ್ಲಿದ್ದೀವಿ. ಐತಿಹಾಸಿಕ ಗ್ರಾಮ ಅಂತ ಪ್ರಸಿದ್ಧ ಪಡೆದಿರುವ ಅರಮನೆಕೊಪ್ಪದಲ್ಲಿದ್ದೀವಿ. ಅದರಲ್ಲೂ ನೀವು ನೋಡ್ಬೋದು, ಹಿಂಭಾಗದಲ್ಲಿ ಒಂದು ಸರ್ಕಾರಿ ಶಾಲೆಯಲ್ಲಿದ್ದೀವಿ. ಇವತ್ತು ಯಾಕೆ ಸರ್ಕಾರಿ ಶಾಲೆಯಲ್ಲಿ ಬಂದಿದ್ದೀವಿ ಅಂದರೆ, ಇದು ನೋಡ್ಬೋದು, ಹಾಗೆ ಮುಂದೆ ಬನ್ನಿ. ಇಲ್ಲಿ ಎರಡು ಫಿರಂಗಿಗಳಿದ್ದಾವೆ. ಈ ಎರಡು ಫಿರಂಗಿಗಳು ಸ್ವಾಭಾವಿಕವಾಗಿ ಹಳೆ ಫಿರಂಗಿಗಳು. ಆದರೆ ವಿಶೇಷ ಏನಂದರೆ, 12,000 ಕಿಲೋಮೀಟರ್ ದೂರದಲ್ಲಿರುವ ಸ್ವೀಡನ್ನಲ್ಲಿ ತಯಾರಾಗಿರೋ ಫಿರಂಗಿಗಳು. ಇದನ್ನು ಹೇಗೆ ಹೇಳ್ತೀರಾ ನೀವು? ಸ್ವೀಡನ್ನಲ್ಲಿ ತಯಾರಾಗಿದೆ ಅಂದರೆ ಹಾಗೆ ಹತ್ತಿರ ಬನ್ನಿ, ತೋರಿಸ್ತೀನಿ ನೋಡಿ. ಇಲ್ಲಿ ಬನ್ನಿ. ಈಗೆಲ್ಲರೂ ನೋಡಿರ್ತಾರೆ ಫಿರಂಗಿಗಳು ಯಾವ ಥರ ಇರ್ತದೆ ಅಂತೇಳಿ. ಒಂದು ವಿಶೇಷ ಏನಂದರೆ ನೋಡಿ, ಇಲ್ಲಿ ಈ ಭಾಗದಲ್ಲಿ ತಾವು ನೋಡ್ಬೋದು, ಇಲ್ಲಿ ರೋಮನ್ ಅಂಕೆಗಳಿದೆ ನೋಡಿ, 8 ಅಂತೇಳಿ. ಈ ಕೆಳಭಾಗದಲ್ಲಿ ಸ್ವೀಡನ್ ದೇಶದ ಏನು ಕ್ರೌನ್ ಅಂತ ಹೇಳ್ತೀವಿ ಅದರದ್ದು ಒಂದು ಇಲ್ಲಿ ಕೆತ್ತನೆ ಮಾಡಲಾಗಿದೆ. ಇಲ್ಲಿ ನೋಡಿ, ಇತಿಹಾಸವನ್ನು ನಾವು ನೋಡಿದಾಗ 1740ರವರೆಗೆ ಡಚ್ ದೇಶದವರು ತಾವೇ ಖುದ್ದಾಗಿ ಫಿರಂಗಿಗಳನ್ನು ಅವರು ನಿರ್ಮಾಣ ಮಾಡ್ತಾ ಇರಲಿಲ್ಲ. ಪಕ್ಕದ ದೇಶವಾಗಿದ್ದ ಸ್ವೀಡನ್ನಲ್ಲಿ ಅಲ್ಲಿ ಅವರು ನಿರ್ಮಾಣ ಮಾಡ್ತಾಯಿದ್ರು. ನೋಡಿ, ಇಲ್ಲೂ ಸಹ ಇದೆ 8 ಕೆಳಗಡೆ ಸ್ವೀಡನ್ ಕ್ರೌನ್ ಅಂತೇಳಿ. ಸೊ ಇದು 1740ರವರೆಗೆ ಅವರು ಸ್ವೀಡನ್ನಿಂದ ಇವುಗಳನ್ನು ತಯಾರಿಸಿ ತಾವು ಉಪಯೋಗಿಸ್ತಾಯಿದ್ರು. ಅಂದರೆ ನೌಕಾಯಾನದಲ್ಲಿ ಅವರು ಬರ್ತಾಯಿದ್ರು, ಹಾಗಾಗಿ ಅಲ್ಲಿ ಉಪಯೋಗಿಸ್ತಾಯಿದ್ರು. ಅದೇ ರೀತಿ ಈಗ ಹೇಗೆ ಬಿದ್ನೂರಿಗೆ ಅವರು ಅಂದಿನ ಕಾಲದಲ್ಲಿ ಸೋಮಶೇಖರ ನಾಯಕನ ಕಾಲದಲ್ಲಿ, 2ನೇ ಸೋಮಶೇಖರ ನಾಯಕನ ಕಾಲದಲ್ಲಿ ಅವರು ಇದನ್ನು ಸೋಮಶೇಖರ ನಾಯಕರಿಗೆ ಕೊಡ್ತಾರೆ. ಸೋಮಶೇಖರ ನಾಯಕರು ಅದನ್ನು ಈ ಅರಮನೆಕೊಪ್ಪ ಹತ್ತಿರ ಇರುವ ಬತೇರಿ ಏನಿದೆ ಅಲ್ಲಿ ಇದನ್ನು ಇಟ್ಟಿರ್ತಾರೆ. 1740 ನಂತರದಲ್ಲಿ ಅವರು ಫಿರಂಗಿಗಳನ್ನು ರೋಟರ್ಡ್ಯಾಮ್ ಅಂತ ಏನು ಹೇಳ್ತೀವಿ ಅಲ್ಲಿ ಅವರು ತಯಾರಿಸ್ಲಿಕ್ಕೆ ಶುರು ಮಾಡ್ತಾರೆ. ಸೊ ಈ ಫಿರಂಗಿಗಳ ಬಗ್ಗೆ ಜ್ಞಾನ ಇದ್ದವರಿಗೆ ಇದು ಗೊತ್ತಾಗ್ತದೆ. ಏನಂದರೆ ಈ ರೋಮನ್ ಅಂಕೆಗಳು, ಈ ಆರ್ಮ್ಸ್ ಕೋಟ್ ಏನಿದೆ ಅದನ್ನು ನೋಡಿದಾಗ ನಮಗೆ ಇದು ಎಲ್ಲಿ ಯಾವ ಫರ್ನೇಸಲ್ಲಿ ಇದು ತಯಾರಾಗಿದೆ ಅಂತ ಗೊತ್ತಾಗ್ತದೆ. ನೋಡಿ, ಈ ನಾವು ಇರೋದು ಅರಮನೆಕೊಪ್ಪದ ಸರ್ಕಾರಿ ಶಾಲೆಯಲ್ಲಿ. ಈ ಫಿರಂಗಿಗಳು ತಯಾರಾಗಿದ್ದು ಎಲ್ಲಿ ಅಂದರೆ 12,000 ಕಿಲೋಮೀಟರ್ ದೂರದಲ್ಲಿರುವ ಸ್ವೀಡನ್ ದೇಶದಲ್ಲಿ. ನೋಡಿ ಎಂಥ ಅದ್ಭುತ. ಅದನ್ನು ತಂದು ಕೊಟ್ಟವ್ರು ಯಾರು? ಇಲ್ಲಿ ಡಚ್ ವ್ಯಾಪಾರಿಗಳು. 2ನೇ ಸೋಮಶೇಖರನ ಕಾಲಾವಧಿ ಅಂದರೆ ಯಾವಾಗ ಅಂದರೆ 1715ರಿಂದ 1739ರವರೆಗೆ ಅವರು ಆಳ್ವಿಕೆ ಮಾಡ್ತಾರೆ. ಸೊ ಆ ಕಾಲಘಟ್ಟದಲ್ಲಿ ಈ 2 ಫಿರಂಗಿಗಳು ಬಿದ್ನೂರಿಗೆ ಬರ್ತದೆ. ಬಿದ್ನೂರಲ್ಲಿ ಇದನ್ನು ಅರಮನೆಕೊಪ್ಪ ಹತ್ತಿರ ಇರುವ ಬತೇರಿಯ ಮೇಲೆ ಅಳವಡಿಸಲಾಗಿರ್ತದೆ.